ಆತ್ಮೀಯರೇ ನಮಸ್ಕಾರ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯದ ಕುರಿತು ನಾವು ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದೀವಿ. ಕಳೆದ ಅವಧಿಯಲ್ಲಿ ನಾವು 25 ಪ್ರಶ್ನೆಗಳನ್ನ ನೋಡಿದೀವಿ. ಇವತ್ತಿನ ಅವಧಿಯಲ್ಲಿ ಮತ್ತು 25 ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. 26ನೇ ಪ್ರಶ್ನೆ ಸಂಖ್ಯೆ 26. ಶೈಕ್ಷಣಿಕ ಮನೋವಿಜ್ಞಾನ ಮೂಲತಃ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನ, ಶಿಕ್ಷಕನ ಮನೋವಿಜ್ಞಾನ, ತರಗತಿಯ ವಿದ್ಯಾರ್ಥಿಗಳ ಮನೋವಿಜ್ಞಾನ ಮತ್ತು ಶಿಕ್ಷಣ ಸಂಸ್ಥೆಯ ಮನೋವಿಜ್ಞಾನ ಅಂತ ಹೇಳಿ 4 ಆಪ್ಷನ್ ಅದಾವ. ಇದ್ರಾಗ ಮೊದಲನೇ ಉತ್ತರ ಏನದಲ್ಲ, ಇದು ಸರಿಯಾದದ್ದಾದ. ಯಾಕಂದ್ರ ಶೈಕ್ಷಣಿಕ ಮನೋವಿಜ್ಞಾನ ಮುಖ್ಯವಾಗಿ ವಿದ್ಯಾರ್ಥಿ, ಶಿಕ್ಷಕ ಮತ್ತು ಕಲಿಕಾ ಪ್ರಕ್ರಿಯೆ ಈ 3 ಅಂಶಗಳಿಗೆ ಸಂಬಂಧಿಸಿದದ. ಸೊ ಇಲ್ಲಿ ಕೇವಲ ಶಿಕ್ಷಕನ ಮಾತ್ರ ಕೊಟ್ಟಿದಾರ, ಇದು ರಾಂಗ್. ತರಗತಿಯ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾರೆ, ಇದು ಕೂಡ ರಾಂಗ್ ಅದ. ಮತ್ತು ಶಿಕ್ಷಣ ಸಂಸ್ಥೆಗಂತೂ ಸಂಬಂಧಿಸಿದಲ್ಲ, ಯಾಕಂದ್ರ ಒಂದು ದೇಶದಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು ಇರ್ತಾವ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗೆ ಒಂದೊಂದು ಬೇರೆ ಬೇರೆನೆ ಆಗ್ಬಿಡ್ತದ. ಅದ್ರ ಸಲುವಾಗಿ ಈ 3 ಉತ್ತರಗಳೆಲ್ಲ ಸರಿಯಾದ ಉತ್ತರ ಯಾವ್ದಲ್ರಿ? ಮೊದಲನೇದು. ಇನ್ನ 27ನೇ ಒಂದು ಪ್ರಶ್ನೆಯನ್ನು ನೋಡೋಣ. ಶೈಕ್ಷಣಿಕ ಮನೋವಿಜ್ಞಾನ ಮೂಲವಾಗಿ ಚರ್ಚಿಸುವ ಅಂಶವೆಂದರೆ ಒಂದನೇದು ಬೋಧನಾ ಕಲಿಕಾ ಪ್ರಕ್ರಿಯೆ, ಕಲಿಕೆಯ ಅಭಿಪ್ರೇರಣೆ, ಕಾರ್ಯಕ್ರಮಾನ್ವಯ ಕಲಿಕೆ ಮತ್ತು ಬೋಧನಾ ತಂತ್ರಗಳು ಅಂತ ಹೇಳಿ ಬರ್ತದೆ. ಇದ್ರಾಗೂ ಒಂದೇ ಆನ್ಸರ್ ಕರೆಕ್ಟ್ ಅದ. ಯಾಕಂದ್ರೆ ನಾ ಇದೇ ಹೇಳಿದ್ನಲ್ಲ, ಶಿಕ್ಷಕ, ವಿದ್ಯಾರ್ಥಿ ಮತ್ತು ಬೋಧನಾ ಕಲಿಕಾ ಪ್ರಕ್ರಿಯೆ ಈ 3 ಅಂಶಗಳಿಗೆ ಸಂಬಂಧಿಸಿದ್ದ ಶೈಕ್ಷಣಿಕ ಮನೋವಿಜ್ಞಾನ ಇರ್ತದ. ಹಿಂಗಾಗಿ ಮೊದಲನೇ ಆನ್ಸರ್ ಕರೆಕ್ಟ್ ಅದ. ಇವೆಲ್ಲನೂ ಕೂಡ ರಾಂಗ್ ಅದಾವ. ಓಕೆ. ಇನ್ನ ಪ್ರಶ್ನೆ ಸಂಖ್ಯೆ 28. ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶವು ಇದಾಗಿದೆ. ಮುಖ್ಯವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಇರೋದಿಲ್ಲ, ಅದರ ಉದ್ದೇಶ ಏನದ, ಮುಖ್ಯವಾದ ಉದ್ದೇಶ ಏನದ ಅನ್ನೋದು ನೋಡ್ಬೇಕು. ಮೂಲ ಉದ್ದೇಶ ಏನದ? ಶಾಲೆಯು ಸಾಧಿಸಬೇಕಾದ ಗುರಿಗಳನ್ನು ಸ್ಪಷ್ಟಪಡಿಸುವುದು. ಇಲ್ಲಿ ನೋಡ್ರಿ, ಶಾಲೆಯು ಸಾಧಿಸಬೇಕಾದ ಗುರಿಗಳನ್ನ ಸ್ಪಷ್ಟಪಡಿಸೋದು ಇದು ಶೈಕ್ಷಣಿಕ ಮನೋವಿಜ್ಞಾನದ ಕೆಲಸ ಅಲ್ಲ. ಯಾಕಂದ್ರೆ ಪ್ರತಿ ಒಂದು ಶಾಲೆ ಏನೇನ್ ಗುರಿಗಳನ್ನ ಸಾಧಿಸಬೇಕು ಅನ್ನೋದನ್ನ ಆಲ್ರೆಡಿ ಶಿಕ್ಷಣ ತಜ್ಞರು ಮಾಡಿರ್ತಾರೆ, ಇಲಾಖೆನ ಮಾಡಿರ್ತದ ಅದು. ಓಕೆ. ಇನ್ನ ಎರಡನೇದು ಇದು ರಾಂಗ್ ಅದ. ಆಮೇಲೆ ಈಡೇರಿಸಬೇಕಾದ ವಿವಿಧ ಶೈಕ್ಷಣಿಕ ಉದ್ದೇಶಗಳನ್ನ ನಿಗದಿಪಡಿಸೋದು. ಶೈಕ್ಷಣಿಕ ಉದ್ದೇಶಗಳನ್ನ ನಿಗದಿಪಡಿಸುವ ಕೆಲಸ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಅಂದ್ರೆ ಶಿಕ್ಷಣ ಶಾಸ್ತ್ರದಲ್ಲಿ ಬರ್ತದ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರೋದಿಲ್ಲ. ಇದು ಕೂಡ ರಾಂಗ್. ಶೈಕ್ಷಣಿಕ ಉದ್ದೇಶಗಳನ್ನು ಸರಿಯಾಗಿ ವರ್ಗೀಕರಿಸುವುದು ಇದು ಕೂಡ ಅಲ್ಲ. ಯಾಕಂದ್ರೆ ವರ್ಗೀಕರಣ ಮಾಡೋದೆಲ್ಲ ಈ ತರ ಕೆಲಸ ಅಲ್ಲ. ಶೈಕ್ಷಣಿಕ ಮನೋವಿಜ್ಞಾನದ ಮುಖ್ಯ ಕೆಲಸ ಏನಂತಂದ್ರೆ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನ ಯೋಜಿಸುವುದು ಐತಿಲ್ಲ. ನಾವೇನ್ ಮಾಡ್ದ ಆಲ್ರೆಡಿ ಅದನ್ನ ಇದ್ ಮಾಡಿರ್ತಾರೆ, ಗುರಿಗಳನ್ನ ನಿರ್ಧರಿಸಿರ್ತಾರ. ಆ ಗುರಿಗಳನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ಮಾಡ್ಬೇಕಾಗಿದೆ. ಸೊ ಆನ್ಸರ್, ರೈಟ್ ಆನ್ಸರ್ ಯಾವ್ದು ಹೇಳ್ರಿ? ಡಿ ಆನ್ಸರ್. ಇನ್ನ ಪ್ರಶ್ನೆ ಸಂಖ್ಯೆ 29. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿ ಬಂದ ಅತ್ಯಂತ ಪ್ರಮುಖ ಬದಲಾವಣೆ ಎಂದರೆ, ಅಂದ್ರೆ ಯಾವಾಗ ಶೈಕ್ಷಣಿಕ ಮನೋವಿಜ್ಞಾನ ಇಂಟ್ರೊಡ್ಯೂಸ್ ಮಾಡಿರಲ್ಲ, ಇದ್ರ ಪರಿಣಾಮದಿಂದ ಶಿಕ್ಷಣ ಕ್ಷೇತ್ರದಾಗ ಏನ್ ಬದಲಾವಣೆ ಆಯ್ತು ಅಂತ ಹೇಳಿ ಕೇಳಿದಾರ. ಪ್ರಮುಖ ಬದಲಾವಣೆ ಬುದ್ಧಿಶಕ್ತಿಯ ಪರಿಮಾಣಿಕೆ ಅಲ್ಲ. ಎರಡನೇದು ಶಿಶು ಕೇಂದ್ರಿತ ಶಿಕ್ಷಣ ಏನದಲ್ಲ, ಇದು ಕರೆಕ್ಟ್ ಆನ್ಸರ್. ಶಿಕ್ಷಕ ಕೇಂದ್ರಿತನೂ ಅಲ್ಲ ಮತ್ತು ಸಹಪಠ್ಯ ಚಟುವಟಿಕೆಗಳ ಅವಕಾಶನೂ ಅಲ್ಲ ಮತ್ತು ಬುದ್ಧಿಶಕ್ತಿಯ ಪರಿಮಾಣಿಕೆನೂ ಅಲ್ಲ. ಸರಿಯಾದ ಉತ್ತರ ಶಿಶು ಕೇಂದ್ರಿತ ಶಿಕ್ಷಣ. ಇನ್ನ ನೆಕ್ಸ್ಟ್ ನೋಡ್ರಿ 30ನೇದು. ಶೈಕ್ಷಣಿಕ ಮನೋವಿಜ್ಞಾನದ ಭಾವಿ ಶಿಕ್ಷಕರಿಗೆ ಈ ಕೆಳಗಿನ ಯಾವ ಜ್ಞಾನ ಒದಗಿಸಬೇಕು? ಭಾವಿ ಶಿಕ್ಷಕರತ್ತಂದ್ರೆ ಏನ್ ಹೇಳ್ರಿ, ಈಗ BEd ಎಲ್ಲ ಮಾಡ್ತಿರ್ತಾರ, ಮುಂದೊಂದ್ ದಿನ ಅವ್ರು ಶಿಕ್ಷಕರಾಗವ್ರದಾರ. ಅಂತವ್ರಿಗೆ ಶೈಕ್ಷಣಿಕ ಮನೋವಿಜ್ಞಾನ ಯಾವ ಒಂದು ಜ್ಞಾನವನ್ನು ಕೊಡಬೇಕು ಅಂತ ತಿಳ್ಕೊಂಡು ಹೇಳ್ತಾರ. ಸೊ ಅವ್ರು BEd ಎಲ್ಲ ಇರ್ಬೇಕಾದ್ರೆ ಅಥವಾ DEd ಎಲ್ಲ ಇರ್ಬೇಕಾದ್ರೆ ಯಾವ ಜ್ಞಾನವನ್ನು ಸಂಪಾದಿಸಬೇಕು ಅಂದಂಗಿತ್ರ ಅರ್ಥ. ಕ್ವಶನ್ ವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಗೊತ್ತಾಗ್ಬಿಡ್ತದ. ಸೊ ಮೊದಲನೇ ಒಂದು ಆಯ್ಕೆ ಯಾವ್ದದ? ಪ್ರಸ್ತುತ ಶಿಕ್ಷಣದ ವಿವಿಧ ಆಯಾಮಗಳ ಒಳನೋಟ ನೀಡುವುದು. ಬಿ, ಪರಿಣಾಮಕಾರಿ ಬೋಧನೆಗೆ ಅಗತ್ಯವಾದ ತತ್ವಗಳು, ಒಳನೋಟಗಳು ಮತ್ತು ಮನೋಧೋರಣೆಗಳು. ಇನ್ನು ಸಿ, ಪ್ರಸ್ತುತ ಬೋಧನಾ ಕ್ರಮವನ್ನು ಮೌಲ್ಯಮಾಪನ ಮಾಡಲು ಅಗತ್ಯವಾದಂತ ಸಂಶೋಧನಾ ಕ್ರಮಗಳು. ದಿನನಿತ್ಯದ ತರಗತಿ ಸನ್ನಿವೇಶಗಳನ್ನು ಎದುರಿಸಲು ಅಗತ್ಯವಾದ ನಿರ್ದಿಷ್ಟ ನಿಯಮಗಳನ್ನು ಒದಗಿಸುವುದು. ಇಲ್ಲ ಇದೆಲ್ಲ ಇದ್ರಾಗ ನೋಡ್ಕೊಳ್ರಿ. ಮುಖ್ಯವಾಗಿ ಕಲಿಕಾ ಪ್ರಕ್ರಿಯೆ ಅತಿ ಪರ್ಫೆಕ್ಟ್ ಆಗ್ಬೇಕಂದ್ರ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆ ಪರ್ಫೆಕ್ಟ್ ಆಗ್ಬೇಕಾಯ್ತು ಅಂತ ತಿಳ್ಕೊಳ್ರಿ. ಅವಾಗ ನಮಗ ಪರಿಣಾಮಕಾರ ಬೋಧನೆಗೆ ಅಗತ್ಯವಾದ ತತ್ವಗಳನ್ನ, ಒಳನೋಟಗಳನ್ನ ಮತ್ತು ಮನೋಧೋರಣೆಗಳನ್ನ ಬೆಳೆಸೋದೇನಿರ್ತದಲ್ಲ, ಇದು ಅತಿ ಮುಖ್ಯವಾಗಿರ್ತದ. ಸೊ ಎರಡನೇ ಆನ್ಸರ್ ಏನದಲ್ಲ, ಇದು ಸರಿಯಾದ ಉತ್ತರ. ಇವು ಉಳಿದದ್ದು ಎಲ್ಲಾನು ಕೂಡ ಸಂಕುಚಿತ ಅರ್ಥವನ್ನು ಹೊಂದಿದಾವ, ವಿಶಾಲವಾದ ಅರ್ಥವನ್ನು ಇದ ಹೊಂದಿದ. ಶೈಕ್ಷಣಿಕ ಮನೋವಿಜ್ಞಾನದ ಅಂದ್ರೆ ಒಬ್ಬ ಟೀಚರ್ಗೆ ಏನ್ ಮಾಡ್ಬೇಕು ಹೇಳ್ರಿ, ಪರಿಣಾಮಕಾರಿ ಬೋಧನೆ ಮಾಡ್ಬೇಕಾದ್ರೆ ಏನೇನು ಬೇಕಲ್ಲ ಅದನ್ನ ಕಲಿಸ್ಕೊಡ್ತದ. ಓಕೆ. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತ ಇಂಥ ಪ್ರಶ್ನೆಗಳು ಬಂದಕ್ಕೆ 3 ನೀವು ಲಕ್ಷಣ ಇಡಬೇಕು. ಒಂದು ವಿದ್ಯಾರ್ಥಿ, ಮೊದಲನೇ ಪ್ರಯಾರಿಟಿ ವಿದ್ಯಾರ್ಥಿ, ಎರಡನೇದು ಶಿಕ್ಷಕ, ಮೂರನೇದು ಕಲಿಕಾ ಪ್ರಕ್ರಿಯೆ. ಓಕೆ. ಇದನ್ನಷ್ಟು ನೀವು ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆ ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಅದಕ್ಕೆ ಸಂಬಂಧಿಸಿದಂತ ಉತ್ತರ ಇರ್ತದೆ. ನೆಕ್ಸ್ಟ್ 31ನೇ ಉತ್ತರ ನೋಡ್ರಿ, ಪ್ರಶ್ನೆ ನೋಡ್ರಿ. ಶೈಕ್ಷಣಿಕ ಮನೋವಿಜ್ಞಾನವು ತರಗತಿ ಶಿಕ್ಷಕನಿಗೆ ಈ ಕೆಳಕಂಡ ಯಾವ ರೀತಿಯಲ್ಲಿ ಸಹಾಯಕವಾಗಿದೆ?
ಅಂದ್ರೆ ಒಬ್ಬ ಶಿಕ್ಷಕ ಇದ್ರಾಗ ಕ್ಲಾಸ್ನಾಗ ಇದ್ದಾಗ ಅವನಿಗೆ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ಯಾವ ರೀತಿ ಸಹಾಯ ಮಾಡ್ತದ ಅನ್ನೋದು ಇದೆ. ಒಂದೇದ್ ನೋಡ್ರಿ, ವಿದ್ಯಾರ್ಥಿಯನ್ನು ಅರ್ಥ ಮಾಡಿಕೊಳ್ಳಲು ಕರೆಕ್ಟ್ ಅದ. ಆಮೇಲೆ ತರಗತಿಯಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳಲು ಅದಕ್ಕೂ ಕೂಡ ಮನೋವಿಜ್ಞಾನ ಬೇಕು. ಸೂಕ್ತ ಕಲಿಕಾ ಪರಿಸರವನ್ನು ಒದಗಿಸಲು ಇದು ಕರೆಕ್ಟ್ ಅದ. ಓಕೆ. ಡಿ ಆನ್ಸರ್ ಇಲ್ಲದ ನೋಡ್ರಿ. ಏನ್ ಹೇಳ್ರಿ, ಮೇಲಿನ ಎಲ್ಲಾ ರೀತಿಯಲ್ಲಿ. ಇವು 3 ಆನ್ಸರ್ದವಲ್ಲ, ಎಲ್ಲಾನು ಕರೆಕ್ಟ್ ಅದಾವ. ಸೊ ಸರಿಯಾದ ಉತ್ತರ ಯಾವ್ದು ಹೇಳ್ರಿ? 4ನೇದು, ಮೇಲಿನ ಎಲ್ಲಾ ರೀತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ತರಗತಿ ಶಿಕ್ಷಕನಿಗೆ ಸಹಾಯವಾಗ್ತದ. ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 32. ಸಾಮಾನ್ಯರಿಂದ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಿಂದ ಭಿನ್ನವಾದ ಅಪಸಾಮಾನ್ಯ ವ್ಯಕ್ತಿಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ. ಓಕೆ, ಇದು ಅಪಸಾಮಾನ್ಯ ಮನೋವಿಜ್ಞಾನ ನೇರವಾದ ಉತ್ತರ ಅದ ನೋಡ್ರಿ. ಯಾಕಂದ್ರೆ ಚಿಕಿತ್ಸಾ ಮನೋವಿಜ್ಞಾನ, ಶಾರೀರಿಕ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ ಇವು ಬೇರೆ ಅದಾವ. ಅಪಸಾಮಾನ್ಯ ಮನೋವಿಜ್ಞಾನ ಏನದಲ್ಲ, ಇದು ಭಿನ್ನವಾದ ಅಪಸಾಮಾನ್ಯ ವ್ಯಕ್ತಿಗಳ ವರ್ತನೆಯ ಕುರಿತು ಅಭ್ಯಾಸ ಮಾಡುವಂತ ಒಂದು ಸಪರೇಟ್ ಶಾಖೆನೇ ಅದ. ಅದು ಹೆಡ್ಡಿಂಗ್ದಾಗ ಗೊತ್ತಾಗ್ಬಿಡ್ತದ. ಕ್ವಶನ್ ನಂಬರ್ 33. ವರ್ತನೆಯನ್ನು ಅಧ್ಯಯನ ಮಾಡುವ, ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆಗೆ ಹೀಗೆನ್ನುತ್ತಾರೆ. ಚಿಕಿತ್ಸಾ ಮನೋವಿಜ್ಞಾನ. ಓಕೆ, ಇಲ್ಲೇ ಐತಿ ನೋಡ್ರಿ. ನೈದಾನಿಕ ಮನೋವಿಜ್ಞಾನ. ನೈದಾನಿಕ ಮನೋವಿಜ್ಞಾನ ಅಂದ್ರೂ ಅದ, ಮತ್ತು ಚಿಕಿತ್ಸಾ ಮನೋವಿಜ್ಞಾನ ಅಂದ್ರೂ ಕೂಡ ಒಂದ. ಸೊ ಇದು ಇತರ ಸರಿಯಾದ. ಇನ್ನು ಒಂದೊಂದ್ ಕಡೆ ಇದನ್ನ ಕೊಟ್ಟಿರ್ತಾರ, ಅವಾಗ ಕೂಡ ನೀವು ಚಿಕಿತ್ಸಾ ಮನೋವಿಜ್ಞಾನ ಕೊಟ್ಟರು ಕೂಡ ಅದನ್ನ ಹಾಕ್ಬೇಕು ಅಂತಂದಂಗೆ. ಓಕೆ, ಇವೆಲ್ಲಾನು ಬೇರೆ ಬೇರೆ ಅದಾವ. ಈ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 34. ಒಬ್ಬ ವಿದ್ಯಾರ್ಥಿ ತನ್ನ ಮಾನಸಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವುದನ್ನು ಡ್ಯಾಶ್ ಡ್ಯಾಶ್ ಎನ್ನುವರು. ಒಬ್ಬ ವಿದ್ಯಾರ್ಥಿ ತನ್ನ ಮಾನಸಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡೋದು ಅಂದ್ರೆ ತಾನೇ ಅಧ್ಯಯನ ಮಾಡೋದು ಅಂತ. ಅದಕ್ಕ ಅಂತರಾವಲೋಕನ ವಿಧಾನ ಅಂತ ಹೇಳಿ ಕರಿತೀವಿ ನಾವು. ಓಕೆ, ಅಂತರ್ಮುಖಿ ಅಲ್ಲ, ಇಲ್ಲಿ ಸ್ವಲ್ಪ ಇದು ಕೊಟ್ಟಿದಾರೆ, ಟ್ವಿಸ್ಟ್ ಆಗ್ಲಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅಂತರ್ಮುಖಿ ಎಲ್ಲ ಹಾಕ್ಬೋದು ನೀವು. ಅಂತರಾವಲೋಕನ ವಿಧಾನ ಅಂತ ಕೇಳಿದಾರಲ್ಲ, ಸೊ ವಿಧಾನ ಅಂತಂದ್ರೆ ಅಧ್ಯಯನ ಮಾಡುವಂತ ವಿಧಾನ ಯಾವ್ದು ಹೇಳ್ರಿ? ಅಂತರಾವಲೋಕನ ವಿಧಾನ ಐತಲ್ಲ, ಇದು ಸರಿಯಾದ ಉತ್ತರ. ಇನ್ನ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 35. ಅಂತರಾವಲೋಕನ ವಿಧಾನ. ಅಂತರಾವಲೋಕನ ವಿಧಾನ ವಸ್ತುನಿಷ್ಠವಾದುದು, ವ್ಯಕ್ತಿನಿಷ್ಠವಾದುದು, ಸಮಂಜಸವಾದುದು ಮತ್ತು ವಿಶ್ವಾಸಾರ್ಹವಾದುದು. ಇದು ಸರಿಯಾದ ಉತ್ತರ 2ನೇದದ, ವ್ಯಕ್ತಿನಿಷ್ಠವಾಗಿರ್ತದೆ. ಯಾಕಂದ್ರೆ ಅಂತರಾವಲೋಕನ ವಿಧಾನದಾಗ ಬೇರೆದವ್ರು ಯಾರು ಕೂಡ ನಮ್ಮನ್ನ ಅಬ್ಸರ್ವ್ ಮಾಡಂಗಿಲ್ಲ. ನಮ್ಮನ್ನ ನಾವು ಒಳಬಕ್ಕ ನೋಡೋದೇನದಲ್ಲ, ಇಂಟ್ರೋಸ್ಪೆಕ್ಷನ್ ಅಂತ ಹೇಳಿ ಕರಿತೀವಲ್ಲ, ನಮ್ಮಂದು ಕುರಿತು ನಾವೇ ಹೇಳೋದೇನದಲ್ಲ, ಅದಕ್ಕೆ ಅಂತರಾವಲೋಕನ ಅಂತ ಹೇಳಿ ಕರಿತೀವಿ. ಓಕೆ, ಇಂದ ವ್ಯಕ್ತಿನಿಷ್ಠವಾಗ್ಯದ. ಅದರ ಗುಣಗಳು ಮತ್ತು ಅವಗುಣಗಳನ್ನು ಚರ್ಚಿಸಬೇಕಾದ್ರೆ ನಾ ಹೇಳ್ದಾನ, ಅದು ವ್ಯಕ್ತಿನಿಷ್ಠವಾಗ್ಯದ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಕ್ವಶನ್ ನಂಬರ್ 36. ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನದ ವಿಧಾನವಾಗಿ ಪರಿಚಯಿಸಿದವರು. ಯಾರು ಈ ವಿಧಾನವನ್ನ ಪರಿಚಯಿಸಿದ್ರು ಅಂತಂದಂಗೆ. ಓಕೆ, ರಚನಾವಾದಿಗಳು ಇದನ್ನು ಪರಿಚಯಿಸಿದಾರ. ಓಕೆ, ರಚನಾವಾದಿಗಳು ಈ ವಿಧಾನವನ್ನ ಪರಿಚಯಿಸಿದಾರ. ಇನ್ ನೆಕ್ಸ್ಟ್ 37. ವ್ಯಕ್ತಿನಿಷ್ಠ ವೀಕ್ಷಣೆ ಅಥವಾ ಸ್ವಯಂ ವೀಕ್ಷಣೆ ಎಂದರೆ. ವ್ಯಕ್ತಿನಿಷ್ಠ ವೀಕ್ಷಣೆ ಅಥವಾ ಸ್ವಯಂ ವೀಕ್ಷಣೆ, ನಮ್ಮನ್ನು ನಾವು ನೋಡ್ಕೊಳ್ಳೋದು. ಆಲ್ರೆಡಿ ಹೇಳಿದ್ನಲ್ಲ, ಯಾವ್ದು ಹೇಳ್ರಿ? ಅಂತರಾವಲೋಕನ ವಿಧಾನ, ವ್ಯಕ್ತಿನಿಷ್ಠ ವೀಕ್ಷಣೆ ಅಥವಾ ಸ್ವಯಂ ವೀಕ್ಷಣೆ. ಇಲ್ಲೊಂದಿಷ್ಟು ಕ್ವಶನ್ಸ್ ಕೇಳಲೇನ ಹಿಂದೆ ಮುಂದೆ ಮಾಡಿರ್ತಾರ, ಆನ್ಸರ್ ಮಾತ್ರ ಅದೇ ಇರ್ತದ ಅಂತರಾವಲೋಕನ ವಿಧಾನಕ್ಕೆ ಸಂಬಂಧಿಸಿದ. ಇನ್ ನೆಕ್ಸ್ಟ್ ನೋಡ್ರಿ, ಅಂತರ್ವೀಕ್ಷಣ ವಿಧಾನವು ಮೂಲತಃ ಈಗ ಬಂತು ನೋಡ್ರಿ, ಮತ್ ವ್ಯಕ್ತಿನಿಷ್ಠ ವಿಧಾನ. ಕ್ವಶನ್ದಾಗ ಸ್ವಲ್ಪ ಬದಲಾವಣೆ ಅದ, ಆನ್ಸರ್ ಮಾತ್ರ ಅದ. ಕ್ವಶನ್ ನಂಬರ್ 39. ಅಂತರ್ವೀಕ್ಷಣ ವಿಧಾನವನ್ನು ಟೀಕಿಸಿದ ಮನೋವಿಜ್ಞಾನಿಗಳು. ಅಂದ್ರ ಅದು ವ್ಯಕ್ತಿನಿಷ್ಠವಾಗ್ಯದ, ವಸ್ತುನಿಷ್ಠವಾದ ಒಂದು ಪರಿಹಾರವನ್ನು ಸೂಚಿಸುವುದಿಲ್ಲ ಅಂತ ಹೇಳಿದವ್ರು ಯಾರು? ಅದನ್ನ ಟೀಕೆ ಮಾಡಿದವ್ರು ಯಾರು ಅಂತಂದ್ರೆ ವರ್ತನಾವಾದಿಗಳು. ವರ್ತನಾವಾದಿಗಳು ಏನಿದಾರಲ್ಲ, ಇವರು ಅಂತರ್ವೀಕ್ಷಣ ವಿಧಾನಗಳನ್ನ ಜೆ.ಬಿ. ವ್ಯಾಟ್ಸನ್ ಹಿಡ್ಕೊಂಡು ಎಲ್ಲರೂ ಕೂಡ ಅದನ್ನ ಟೀಕೆ ಮಾಡಿದ್ರು. ಇನ್ನು ಕ್ವಶನ್ ನಂಬರ್ 40. ಅವಲೋಕಿತ ವರ್ತನೆಗೆ ಒತ್ತು ನೀಡುವ ಮನೋವಿಜ್ಞಾನದ ಸಂಪ್ರದಾಯವನ್ನು ಹೀಗೆ ಕರೆಯುತ್ತಾರೆ. ಅವಲೋಕಿತ ವರ್ತನೆ, ಇದನ್ನ ನೀವು ನೆನ್ಪಿಟ್ಕೊಳ್ರಿ. ಅಂದ್ರೆ ನಾವು ನೋಡಿದಂತ ವರ್ತನೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂತ ಮನೋವಿಜ್ಞಾನದ ಯಾವ ಒಂದು ವಾದದ ಅಂತ ಕೇಳ್ತಾರ. ಸಂಪ್ರದಾಯ ಅಂತಂದ್ರೆ ಯಾವ ಒಂದು ವಾದ ಅಥವಾ ಪಂಥ ಏನದಲ್ಲ, ಅದು ಅವಲೋಕಿತ ವರ್ತನೆಗೆ ಹೆಚ್ಚು ಒತ್ತು ಕೊಡ್ತದ ಅಂತ ಹೇಳ್ತಾರೆ. ಇದರ ಉತ್ತರ ವರ್ತನವಾದ. ವರ್ತನವಾದವರು ಅವಲೋಕಿತ ವರ್ತನೆಗೆ ಏನ್ ಮಾಡ್ತಾರೆ ಹೇಳ್ರಿ? ಹೆಚ್ಚಿಂದ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಮುಂದಿನ ಸ್ಟಡಿ ಮಾಡ್ತಾರೆ. ಅವರು ವರ್ತನ ಸಂಬಂಧಿಸಿದಂತ ಸ್ಟಡಿಯನ್ನ ಮಾಡ್ತಾರೆ. ಇನ್ ನೆಕ್ಸ್ಟ್ ನೋಡ್ರಿ, ಆಧುನಿಕ ವರ್ತನವಾದದ ಸಾಮಾನ್ಯ ನಮೂನೆಯು ಈ ಕೆಳಕಂಡ ಯಾರ ಆರಂಭಿಕ ಕಾರ್ಯದಿಂದ ಮೂಡಿತು ಅಂತ ಹೇಳ್ತಾರೆ. ಇಲ್ಲಿ ನೋಡ್ರೆ, ಯಾರ ಆರಂಭಿಕ ಕಾರ್ಯದಿಂದ ಮೂಡಿತು? ಆಧುನಿಕ ವರ್ತನವಾದ, ಇದನ್ನ ನೆನ್ಪಿಟ್ಕೊಡ್ರಿ. ಆಧುನಿಕ ವರ್ತನವಾದದ ಸಾಮಾನ್ಯ ನಮೂನೆಯು ಈ ಕೆಳಕಂಡ ಯಾರ ಆರಂಭಿಕ ಕಾರ್ಯದಿಂದ ಮೂಡಿತು? ಇದ್ರಾಗ ಜೆ.ಬಿ. ವ್ಯಾಟ್ಸನ್ ಸರಿಯಾದ ಉತ್ತರ. ಯಾಕಂದ್ರ ವರ್ತನವಾದ ಏನದಲ್ಲ, ಇತರ ಪ್ರತಿಪಾದಕರ ಯಾರು ಹೇಳ್ರಿ? ಜೆ.ಬಿ. ವ್ಯಾಟ್ಸನ್ ಅವರು. ಹಿಂಗಾಗಿ ಆಧುನಿಕ ಕಾಲದಾಗ ಇವ್ರು ಹಾಕಿಕೊಟ್ಟಂತಹ ಒಂದು ತತ್ವ ಮತ್ತು ಸಿದ್ಧಾಂತದ ಮೇರೆಗೆ ವರ್ತನವಾದದ ಸ್ಟಡಿ ಆಗ್ಲಿಕ್ಕೆ ಶುರುವಾಯಿತು ಅಂತಂದ. ಇನ್ ನೆಕ್ಸ್ಟ್
ಕ್ವಶನ್ ನಂಬರ್ 42. ಮತ್ತೋರ್ವ ವ್ಯಕ್ತಿಯ ವರ್ತನೆಯನ್ನು ಕ್ರಮಬದ್ಧವಾಗಿ ಅವಲೋಕಿಸುವುದನ್ನು ಹೀಗೆ ಎನ್ನುತ್ತಾರೆ ಅಥವಾ ಡ್ಯಾಶ್ ಡ್ಯಾಶ್ ಎನ್ನುತ್ತಾರೆ. ಏನಂತಾರೆ? ಒಬ್ಬ ವ್ಯಕ್ತಿ ಇದಾನ, ಇನ್ನೊಬ್ಬ ವ್ಯಕ್ತಿಯವನ್ನ ಅಬ್ಸರ್ವ್ ಮಾಡ್ಕ. ಆ ಟೈಮ್ದಾಗ ಅದನ್ನ ವ್ಯಕ್ತಿಯದೇನಂತೇವೆ? ವ್ಯಕ್ತಿನಿಷ್ಠ ವೀಕ್ಷಣೆ ಅಂತೇವೆ, ಅಂತರ್ವೀಕ್ಷಣೆ ಅಂತೇವೆ. ಅಂತರ್ವೀಕ್ಷಣೆ ಅಂತೂ ಅಲ್ಲ. ಅಂತರ್ವೀಕ್ಷಣೆ ಅಂದ್ರೆ ತಮ್ಮನ್ನು ತಾವು ನೋಡೋದು, ಇದಂತೂ ಅಲ್ವೇ ಅಲ್ಲ. ವ್ಯಕ್ತಿನಿಷ್ಠನೂ ಅಲ್ಲ, ಯಾಕಂದ್ರೆ ಅಂತರ್ವೀಕ್ಷಣೆ ಇದು ಎರಡೂ ಒಂದೇ ಅದ. ಮತ್ತೆ ವ್ಯಕ್ತಿ ಅಧ್ಯಯನೂ ಕೂಡ ಅಲ್ಲ. ವಸ್ತುನಿಷ್ಠ ವೀಕ್ಷಣೆ ಇದು ಸರಿಯಾದ ಉತ್ತರ. ಯಾವ್ದು ಹೇಳ್ರಿ? ವ್ಯಕ್ತಿನಿಷ್ಠ ವೀಕ್ಷಣೆ ಇದು ಸರಿಯಾದ. ವ್ಯಕ್ತಿ ಅಧ್ಯಯನ ಬಿ ಅಲ್ಲ. ಓಕೆ, ಇನ್ ನೆಕ್ಸ್ಟ್ ಕ್ವಶನ್ ನಂಬರ್ 43. ಒಬ್ಬ ಪ್ರಾಣಿಶಾಸ್ತ್ರಜ್ಞ, ಇಲ್ಲಿ ಹೋಗ್ಯದ, ಪ್ರಾಣಿಶಾಸ್ತ್ರಜ್ಞ ಕಾಡಿನಲ್ಲಿ ಒಂದು ಹುಲಿಯ ಜೀವನ ಶೈಲಿಯನ್ನು ವೀಕ್ಷಿಸುತ್ತಾನೆ. ಒಬ್ಬ ಪ್ರಾಣಿಶಾಸ್ತ್ರಜ್ಞ ಅಂದ್ರೆ ಪ್ರಾಣಿಗಳ ಕುರಿತು ಅಧ್ಯಯನ ಮಾಡುವಂತ ಒಬ್ಬ ವ್ಯಕ್ತಿ ಒಂದು ಕಾಡಿನಲ್ಲಿ ಒಂದು ಹುಲಿಯನ್ನ ಆತ ನೋಡ್ತಾನೆ. ಈ ತರಹದ ವೀಕ್ಷಣೆಯನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯುತ್ತಾರೆ. ಅಂದ್ರೆ ಒಬ್ಬ ಪ್ರಾಣಿಶಾಸ್ತ್ರಜ್ಞ ಒಂದು ಹುಲಿಯನ್ನ ಕಾಡಿನಾಗ ನೋಡಿದಂತ ವೀಕ್ಷಣೆಯನ್ನ ಏನಂತ ಕರೀತಾರ ಅಂತ ಹೇಳಿದಾರೆ. ಸಹಭಾಗಿತ್ವ ವೀಕ್ಷಣೆ ಅಲ್ಲ. ಸಹಭಾಗಿತ್ವ ವೀಕ್ಷಣೆ ಅಲ್ಲ. ಯಾಕಲ್ಲತ್ತಂದ್ರ, ಸಹಭಾಗಿತ್ವ ಅಂತಂದ್ರ ನಾವು ಯಾವ ಗುಂಪನ್ನ ಅಥವಾ ವ್ಯಕ್ತಿಯನ್ನ ಅಬ್ಸರ್ವ್ ಮಾಡ್ಬೇಕಲ್ಲ, ಆ ವ್ಯಕ್ತಿ ಜೊತೆಗೇನೆ ಇರಬೇಕು. ಇಲ್ಲಿ ಹುಲಿ ಜೊತೆ ಈ ವಿಧಾನ ಪ್ರಾಣಿಶಾಸ್ತ್ರಜ್ಞ ನಿಧಾನ ಇಲ್ಲ. ಹಿಂಗಾಗಿ ಸಹಭಾಗಿತ್ವ ಅಂತೂ ಅಲ್ಲ. ನಿಯಂತ್ರಿತ ವೀಕ್ಷಣೆ ಇದು ಅಲ್ಲ. ಯಾಕಲ್ಲ ಹೇಳ್ರಿ? ಯಾಕಂದ್ರೆ ನಿಯಂತ್ರಿತ ಅಂತಂದ್ರ ಪ್ರಯೋಗ ಕೋಣೆಯಲ್ಲಿ ನಮಗ್ ಬೇಕಾದಂತ ಅಪೇಕ್ಷಿತ ವರ್ತನೆಯನ್ನು ಪಡೆಯುವ ಸಲುವಾಗಿ ಅದನ್ನ ಒಂದು ಕೋಣೆ ಒಳಗೆ ಕೂಡಿ ಹಾಕಿ ಆಮೇಲೆ ಅಬ್ಸರ್ವೇಷನ್ ಮಾಡೋದಿರ್ತದ. ಇಲ್ಲಿ ಹಂಗೂ ಮಾಡಿಲ್ಲ. ಅವ ನೈಜವಾಗಿ ಇಲ್ಲಿ ಏನ್ ಮಾಡಿದ ಹೇಳ್ರಿ? ಕಾಡಿನಾಗ ವೀಕ್ಷಿಸಿದ. ಇಲ್ಲಿ ನೋಡು, ಕಾಡಿನಲ್ಲಿ ಹುಲಿಯ ಜೀವನ ಶೈಲಿಯನ್ನ ಆತ ವೀಕ್ಷಣೆ ಮಾಡಿದ ಅಂತ ಇದೆ. ಸೊ ಎರಡೇದು ಅಲ್ಲ. ಆಮೇಲೆ ಸ್ವಾಭಾವಿಕ ವೀಕ್ಷಣೆ ಇದು ಸರಿಯಾದ ಉತ್ತರ ಅದ. ಓಕೆ, ಯಾಕೆ ಸರಿಯಾದ ಉತ್ತರ ಹೇಳ್ರಿ? ಯಾಕಂತಂದ್ರ ಕಾಡಿನಾಗ ಆತನ ಬಂಧಿಸಿನೂ ಇಲ್ಲ, ಮತ್ತೆ ಆತರ ಜೊತೆಗೇನೂ ಇಲ್ಲ. ಹಿಂಗಾಗಿ ನ್ಯಾಚುರಲ್ ಆಗಿ ಆತನ ವೀಕ್ಷಣೆ ಮಾಡಿದಾನ. ಅದಕ್ಕೆ ಸ್ವಾಭಾವಿಕ ವೀಕ್ಷಣೆ ಏನದಲ್ಲ, ಇದು ಸರಿಯಾದ ಉತ್ತರ. ಘಟನಾವಳಿಯ ವೀಕ್ಷಣೆ ಅಂದ್ರೆ ಏನು ಅನ್ನೋದು ಹೇಳ್ತಾನೆ. ಇದು ಕೂಡ ಅಲ್ಲ. ಯಾಕೆ ಅನ್ನೋದು ಹೇಳ್ತಾನೆ. ಘಟನಾವಳಿಯ ವೀಕ್ಷಣೆ ಅಂತಂದ್ರ ಯಾವ್ದಾದ್ರೂ ಒಂದು ಘಟನೆ ನಡೆದ ಕೂಡ್ಲೆ ಅಲ್ಲಿ ಹೋಗಿ ಆ ಘಟನೆಯ ಕುರಿತು ವೀಕ್ಷಣೆ ಮಾಡ್ತೇವಲ್ಲ, ಅದಕ್ಕೆ ನಾವು ಘಟನಾವಳಿಯ ವೀಕ್ಷಣೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಘಟನೆ ನಡೆದಿಲ್ಲ, ಇಲ್ಲಿ ಏನ್ ಮಾಡಿದ? ನ್ಯಾಚುರಲ್ ಆಗಿ ಆ ಹುಲಿಯನ್ನ ಕಾಡಿನಲ್ಲಿ ನೋಡಿದಾನ. ಹಿಂಗಾಗಿ ಇದು ಯಾವ್ದು ಹೇಳ್ರಿ? ಸ್ವಾಭಾವಿಕ ವೀಕ್ಷಣೆ ಅಂತ ಹೇಳಿ ಕರಿತೀವಿ. ಇನ್ನ ಕ್ವಶನ್ ನಂಬರ್ 44. ವ್ಯಕ್ತಿಯ ವರ್ತನೆಯನ್ನು ತಿಳಿಯಲು ಇದು ಅತ್ಯಂತ ಸರಳ ಹಾಗೂ ವೆಚ್ಚದಾಯಕವಲ್ಲದ ವಿಧಾನ. ಅಂದ್ರೆ ಖರ್ಚಿಲ್ಲದ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ನೋಡುವಂತ ವಿಧಾನ ಯಾವ್ದ ಅಂತ ಕೇಳಿದಾರ. ಅದ್ರಾಗ ಪ್ರಾಯೋಗಿಕ ವಿಧಾನ ಖರ್ಚು ಬರ್ತದ, ಇದು ಅಲ್ಲ. ಮತ್ತು ಪರೀಕ್ಷಾ ವಿಧಾನ, ಇದಕ್ಕೂ ಕ್ವಶನ್ ಪೇಪರ್ ಸೆಟ್ ಮಾಡಬೇಕು, ಅಬ್ಸರ್ವರ್ ಇಡಬೇಕು, ಇದೆಲ್ಲ ಖರ್ಚು ಬರ್ತದ. ವ್ಯಕ್ತಿ ಅಧ್ಯಯನ ಅಂತೂ ಬಹಳಷ್ಟು ದಿವಸಗಳ ಕಾಲ ನಡೀತದ. ಸೊ ಇದು ಕೂಡ ಅಲ್ಲ. ಸರಿಯಾದ ಉತ್ತರ ಯಾವ್ದು ಹೇಳ್ರಿ? ಎ, ವೀಕ್ಷಣೆ. ವೀಕ್ಷಣಾ ವಿಧಾನದಾಗ ಖರ್ಚೇನು ಇರಂಗಿಲ್ಲ. ಈಗ ಒಬ್ಬ ವ್ಯಕ್ತಿ ಕಾಡಿನಾಗ ಹುಲಿ ನೋಡಿದ, ಖರ್ಚೇನ್ ಬಂತು? ಕಾಡಿಗೆ ಹೋಗೋದಷ್ಟ. ಅದು ಹುಲಿಯನ್ನು ನೋಡ್ಬೇಕಂತೇನಿಲ್ಲ. ಬೇರೆ ಒಬ್ಬ ವ್ಯಕ್ತಿಯನ್ನು ನೋಡ್ಬೇಕಾದ್ರೂ ಕೂಡ ಅವನ ಹತ್ತಾಕ ಹೋದ್ರೆ ಸಾಕ, ಬೇರೆ ಏನು ಖರ್ಚಿರಂಗಿಲ್ಲ. ಓಕೆ, ಅತ್ಯಂತ ಕಡಿಮೆ ಖರ್ಚದ ಒಂದು ವಿಧಾನ ಅಂದ್ರೆ ವೀಕ್ಷಣಾ ವಿಧಾನ. ಓಕೆ, ಇನ್ನ ವೀಕ್ಷಣಾ ವಿಧಾನ ಈ ಕೆಳಗಿನ ಯಾವ ವೀಕ್ಷಣೆಯ ವಿಧಗಳನ್ನು ಒಳಗೊಂಡಿದೆ? ನಿಯಂತ್ರಿತ ವೀಕ್ಷಣೆ ಸರಿಯಾದ, ಭಾಗಶಃ ನಿಯಂತ್ರಿತ ವೀಕ್ಷಣೆ ಇದು ಕೂಡ ಸರಿಯಾದ, ಸ್ವತಂತ್ರ ವೀಕ್ಷಣೆ ಸರಿಯಾದ, ಅಂತರ್ವೀಕ್ಷಣೆ ಇದಲ್ಲ. ಸೊ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಉತ್ತರವನ್ನು ಆಯ್ಕೆ ಮಾಡಿ. ಇನ್ನು 1, 2, 3 ಇವು ಮೂರನೇ ಕರೆಕ್ಟ್ ಅದಾವ. 4ನೇದು ಒಂದ ರಾಂಗ್ ಅದ. 1, 2, 3 ಇರೋದು ಯಾವ್ದೈತಿ ನೋಡ್ರಿ? ಡಿ ಉತ್ತರ. 1, 2, 3. ಓಕೆ, ಇದು ಸರಿಯಾದ ಉತ್ತರ. ಇನ್ ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 46. ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಎಂದರೆ? ಇಲ್ಲಿ ನೋಡ್ರ, ಸಹಭಾಗಿ ಇದಾಗ ಹೇಳಿದ್ನಲ್ಲ, ಸಹಭಾಗಿ ಅಂತಂದ್ರ ಯಾವ ಗುಂಪಿನ ಅಥವಾ ವ್ಯಕ್ತಿಯ ಒಂದು ವರ್ತನೆಯನ್ನ ಅಭ್ಯಾಸ ಮಾಡೋ ಸಲುವಾಗಿ ಆ ಗುಂಪಿನ ಜೊತೆಗೇನೆ ಇದ್ಕೊಂಡು ನಾವು ಅಬ್ಸರ್ವ್ ಮಾಡ್ತೇವಲ್ಲ, ಅದಕ್ಕೆ ಸಹಭಾಗಿತ್ವ ವೀಕ್ಷಣೆ ಅಂತ ಹೇಳಿ ಕರಿತೀವಿ, ಅಥವಾ ಸಹಭಾಗಿ ಅವಲೋಕನ ಅಂತ ಹೇಳಿ ಕರಿತೀವಿ. ಅವಲೋಕನ ವೀಕ್ಷಣೆ ಎರಡು ಒಂದ. ಇದ್ರಾಗ ಒಂದು ಮಿತಿ ಅಂತಂದ್ರೆ ಏನು? ಒಂದು ಕಡಿಮೆ ಅದ. ಯಾವ್ದದು ಮಿತಿ ಅಥವಾ ಅವಗುಣ ಅದ ಯಾವ್ದು ಅನ್ನೋದು ಇಲ್ಲಿ ಹೇಳೋದದ. ಎ, ಎಲ್ಲಾ ಬಾಹ್ಯ ವರ್ತನೆಗಳನ್ನು ವೀಕ್ಷಿಸಲು ಯಶಸ್ವಿಯಾಗದಿರುವುದು. ಇಲ್ಲ, ಎಲ್ಲಕ್ಕೆಲ್ಲ ನಾವು ವೀಕ್ಷಿಸಬಹುದು. ಯಾಕಂದ್ರೆ ಆ ಗುಂಪಿನ ಜೊತೆಗೆ ಇದ್ದಾಗ ಯಾವ ವ್ಯಕ್ತಿಯನ್ನು ನಾವು ಅಬ್ಸರ್ವ್ ಮಾಡೋರ್ತೇವಲ್ಲ, ಆ ವ್ಯಕ್ತಿಯನ್ನು ಎಲ್ಲಾ ಬಾಹ್ಯ ವರ್ತನೆಗಳನ್ನ ನಾವು ನ್ಯಾಚುರಲ್ ಆಗಿ ಅಲ್ಲಿ ವೀಕ್ಷಣೆ ಮಾಡ್ತೀವಿ. ಹಿಂಗಾಗಿ ಇದಲ್ಲ. ಅನುರೂಪ ಸನ್ನಿವೇಶದಲ್ಲಿ ವಿವಿಧ ವ್ಯಕ್ತಿಗಳು ವಿವಿಧ ರೀತಿಯ ವರ್ತನೆಗಳನ್ನು ತೋರ್ಪಡಿಸುವುದು. ಇಲ್ಲಿ ವ್ಯಕ್ತಿಗಳು ಯಾವ್ದು ಬೇಕಾದ ವಿಧದ ಒಂದು ವರ್ತನೆಗಳನ್ನ ತೋರ್ಲಿ, ಅದು ಅವ್ರಿಗೆ ಸಂಬಂಧಪಟ್ಟದ್ದೈತಿ ಹೊರತ ಈ ತರದಲ್ಲ. ಯಾವ್ದು ಹೇಳ್ರಿ? ಅವಲೋಕನ ವಿಧಾನದಲ್ಲ. ಸೊ ಇದೇನಲ್ಲ. ವೀಕ್ಷಕರ ವ್ಯಕ್ತಿನಿಷ್ಠ ಅವಲೋಕನ ಮತ್ತು ಅವಲೋಕನಕ್ಕೆ ಒಳಪಟ್ಟ ವ್ಯಕ್ತಿ ಸ್ವಾಭಾವಿಕ ವರ್ತನೆ ತೋರದಿರುವುದು. ಇದು ಕೂಡ ಅಲ್ಲ. ಯಾಕಲ್ಲ ಅನ್ನೋದು ಹೇಳ್ತಾನೆ ನೋಡ್ರಿ. ಇದು ಕೂಡ ಆನ್ಸರ್ ಅಲ್ಲ.
ಯಾಕಂದ್ರೆ ಅವಲೋಕನಕ್ಕೊಳಪಟ್ಟ ವ್ಯಕ್ತಿ ಸ್ವಾಭಾವಿಕ ವರ್ತನೆ ತೋರದಿರುವುದು. ಇದು ಮೊದಲನೇ ತರಾಗ್ ಬರ್ತದ. ಯಾವ್ದು ಹೇಳ್ರಿ? ನೇರ ಅವಲೋಕನದಾಗ ಬರ್ತದ. ತಿಳಿತಾ? ಸೊ ಇದು ಅಲ್ಲ. ಮೂರನೇ ಆನ್ಸರ್ ಏನದಲ್ಲ, ಇದು ಕರೆಕ್ಟ್ ಅದ ನೋಡ್ರಿ. ಮೂರನೇ ಆನ್ಸರ್ ವ್ಯಕ್ತಿನಿಷ್ಠ ಅವಲೋಕನ. ಇದು ಇತರ ಮಿತಿ ಅದ. ಯಾಕಂತಂದ್ರ ವೀಕ್ಷಕರು ಒಬ್ಬ ವ್ಯಕ್ತಿಯನ್ನ ಅಬ್ಸರ್ವ್ ಮಾಡಿ ಅದ ಗುಂಪಿನಾಗ ಇದ್ದುಕೊಂಡ ಅಬ್ಸರ್ವ್ ಮಾಡೋದ್ನಾಗ ಅವ್ರ ರಿಪೋರ್ಟ್ ಏನ್ ಕೊಡ್ತಾರಲ್ಲ ಅದು ಅವ್ರಿಗೆ ಬೇಕಾದಂಗ ಕೊಡ್ಬೋದು. ಇಂಥದ್ ಒಂದು ಇದದ ಏನ್ ಹೇಳ್ರಿ, ದೋಷ ಅದ. ಮಿತಿ ಅತ್ತಂದ್ರ ದೋಷ ಅತ್ತಂದಂಗ. ಸೊ ಇವು ಮೂರು ಕೂಡ ಅಲ್ಲ, ಇದ ಕರೆಕ್ಟ್ ಅದ. ಏನ್ ಹೇಳ್ರಿ, ಇದು ದೋಷ ಅದ. ಯಾವ ದೋಷ? ವ್ಯಕ್ತಿನಿಷ್ಠ ರಿಪೋರ್ಟ್ ಅನ್ನ ಕೊಡುವಂತ ಚಾನ್ಸಸ್ ಅದ. ಅದೊಂದು ಮಿತಿ ಅದ. ಇನ್ನು ಕ್ವಶನ್ ನಂಬರ್ 47, ಶೈಕ್ಷಣಿಕ ಮನೋವಿಜ್ಞಾನದ ಈ ಕೆಳಗಿನ ಯಾವ ವಿಧಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿದೆ? ಪ್ರಾಯೋಗಿಕ ವಿಧಾನ ನೇರವಾದ ಆನ್ಸರ್ ಅದ. ಪ್ರಾಯೋಗಿಕ ವಿಧಾನ ಆ ಒಂದು ಸ್ಥಾನಮಾನವನ್ನು ತಂದುಕೊಟ್ಟದ. ಇನ್ ನೆಕ್ಸ್ಟ್ ನೋಡ್ರಿ, ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಇಲ್ಲಿ ಸ್ಥಾಪಿಸಲಾಯಿತು. ಮಿನ್ನೆಸೋಟಾ, ಪ್ಯಾರಿಸ್, ಫ್ರಾಂಕ್ಫರ್ಟ್, ಲಿಪ್ಜಿಗ್. ಓಕೆ, ಜರ್ಮನಿಯ ಲಿಪ್ಜಿಗ್ ನಲ್ಲಿ ಮೊದಲ ಪ್ರಯೋಗಾಲಯ ಸ್ಥಾಪಿಸಲ್ಪಟ್ಟಿತು. ಓಕೆ, ಇನ್ ನೆಕ್ಸ್ಟ್, ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ಯಾರ? ವಿಲ್ ಹೆಲ್ಮುಂಟ್. ಓಕೆ, ವಿಲ್ ಹೆಲ್ಮುಂಟ್ ಇವರು ಮೊದಲ ಪ್ರಯೋಗಾಲಯವನ್ನು ಸ್ಥಾಪಿಸಿದರು. ಇನ್ನು ಕ್ವಶನ್ ನಂಬರ್ 50, ಸಾಮಾಜಿಕ ಮನೋವಿಜ್ಞಾನದಲ್ಲಿ ಪ್ರಾಯೋಗಿಕ ವಿಧಾನವನ್ನು ಬಳಸಲು ಪ್ರಾರಂಭಿಸಿದ ವರ್ಷ ಅಂತದ. ಇಲ್ಲಿ 1879ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗಾಲಯವನ್ನು ಸ್ಥಾಪಿಸಿದ್ದು. ಅವಾಗಿಂದ ಮನೋವಿಜ್ಞಾನದಲ್ಲಿ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಅಥವಾ ಸಾಮಾನ್ಯ ಮನೋವಿಜ್ಞಾನದಲ್ಲಿ ಏನ್ ಹೇಳ್ರಿ, ಇದನ್ನ ಪ್ರಾಯೋಗಿಕ ವಿಧಾನವನ್ನ ಬಳಸಲಿಕ್ಕೆ ಪ್ರಾರಂಭಿಸಿದಂತ ವರ್ಷ. ಇದೇ ವರ್ಷ ಸ್ಥಾಪನೆ ಆಗಿತ್ತು. ಓಕೆ, ಸೊ ಇದಿಷ್ಟು ಮೊದಲನೇ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಕ್ವಶನ್ ನಂಬರ್ 26 to 50 ಇದ್ರ ಕುರಿತು ವಿವರಣೆ ಆಯಿತು. ಇನ್ನು ಮುಂದಿನ ಅವಧಿಯಲ್ಲಿಯೂ ಕೂಡ ನಾವು ಕ್ವಶನ್ ನಂಬರ್ 51 to 75 ಅಥವಾ ಒಂದು 80 ತನಕ ಒಂದು 30 ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಸುಮಾರು 125 ಕ್ವಶನ್ಗಳನ್ನ ನಾವು ಸಾಲ್ವ್ ಮಾಡೋಣ. ಆಮೇಲೆ 2ನೇ ಅಧ್ಯಾಯದ ಕುರಿತು ಅಭ್ಯಾಸ ಮಾಡೋಣ. ಓಕೆ, ಸೊ ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆ ಯಾವ್ದಾದ್ರು ಪ್ರಶ್ನೆಗಳು ತಿಳಿದಿದ್ದಲ್ಲಿ ಅಥವಾ ನೀವು ಯಾವ್ದಾದ್ರು ಒಂದು ಪ್ರಶ್ನೆಯನ್ನು ನೋಡಿ ಅದಕ್ಕೆ ಉತ್ತರ ಇದ್ದಂತ ಸಂದರ್ಭದಲ್ಲಿ ಅದನ್ನ ಕಮೆಂಟ್ ಮಾಡ್ರಿ. ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೇನೆ. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.